ಎಎನ್ಎಂ ನ್ಯೂಸ್ಗೆ ಸ್ವಾಗತ. PVR ಸಿಲ್ಕ್ಸ್ನಲ್ಲಿ ಮಹಾಮಸ್ತ ಬಿಗ್ ಸೇಲ್, ಅಪ್ ಟು 50% ವರೆಗೂ ಭರ್ಜರಿ ಡಿಸ್ಕೌಂಟ್. ನೀವು ಕಾಯುತ್ತಿದ್ದ ಸಮಯ ಬಂದೇ ಬಿಟ್ಟಿದೆ. ಗುಣಮಟ್ಟದ ಬಟ್ಟೆಗಳನ್ನು ಹಿಂದೆಂದೂ ಕಾಣದ ರಿಯಾಯಿತಿ ದರದಲ್ಲಿ ಖರೀದಿಸಿ. ಕೇವಲ ಒಂದು ವಾರ ಮಾತ್ರ. ಮಹಿಳೆಯರಿಗಾಗಿ ಮನಮೋಹಕ ರೇಷ್ಮೆ ಸೀರೆಗಳು ಮತ್ತು ನವನವೀನ ವಿನ್ಯಾಸದ ವಿವಿಧ ಫ್ಯಾನ್ಸಿ ಸೀರೆಗಳು, ಅದ್ಭುತ ಕಲೆಕ್ಷನ್. ಪುಟ್ಟ ಮಕ್ಕಳಿಂದ 16 ವರ್ಷದ ಹೆಣ್ಣು ಮಕ್ಕಳಿಗಾಗಿ ಆಕರ್ಷಕ, ಕಲರ್ಫುಲ್ ಮತ್ತು ಟ್ರೆಂಡಿ ಉಡುಪುಗಳ ವಿಶಾಲ ಶ್ರೇಣಿ. ಪುರುಷರಿಗಾಗಿ ಸ್ಟೈಲಿಶ್ ಮತ್ತು ಕಂಫರ್ಟಬಲ್ ಆಗಿರುವ ಎಲ್ಲ ಬಗೆಯ ಮೆನ್ಸ್ವೇರ್ ಬಟ್ಟೆಗಳು. ಗಮನಿಸಿ, ಆಯ್ದ ಕೆಲವು ಬಟ್ಟೆಗಳ ಮೇಲೆ ನಿಗದಿತ ಡಿಸ್ಕೌಂಟ್ ಕೂಡ ಲಭ್ಯವಿದ್ದು ಅತ್ಯುತ್ತಮ ಆಫರ್ಗಳು ನಿಮಗಾಗಿ ಕಾಯ್ತಿವೆ. ಈ ಆಫರ್ಗಳು ಕೇವಲ ಒಂದು ವಾರ ಮಾತ್ರ. ಹಿಂದೆ ಭೇಟಿ ಕೊಡಿ. PVR ಸಿಲ್ಕ್ಸ್, ಬಾಗೇಪಲ್ಲಿ ವೃತ್ತದ ಬಳಿ, MG ರಸ್ತೆ, ಚಿಂತಾಮಣಿ ನಗರ. ತಡ ಮಾಡಬೇಡಿ. ಸ್ಟಾಕ್ ಮುಗಿಯುವ ಮುನ್ನವೇ ನಿಮ್ಮ ಕುಟುಂಬದೊಂದಿಗೆ ಭೇಟಿ ಕೊಡಿ. ಶಾಪಿಂಗ್ ಮಾಡಿ, ಸಂಭ್ರಮಿಸಿ. ನಮಸ್ಕಾರ. ನನ್ನ ಹೆಸರು ಗೋಪಲ್ಲಿ ರಘುನಾಥ್ ರೆಡ್ಡಿ ಅಂತ, ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ರಾಜ್ಯಾಧ್ಯಕ್ಷರು. ಮೊನ್ನೆ ನಮ್ಮ ಚಿಕ್ಕಬಳ್ಳಾಪುರದ ನಾಡಪ್ರಭು ಕೆಂಪೇಗೌಡರ ಜಯಂತಿಯಲ್ಲಿ ನಡೆದಂತಹ ಗಲಾಟೆ ಗಲಭೆಯ ಬಗ್ಗೆ ಈಗ ನೇರವಾಗಿ ವಿಷಯಕ್ಕೆ ಬರುತ್ತೇನೆ. ಮಾನ್ಯ ಪ್ರದೀಪ್ ಈಶ್ವರ್ ಅವರೇ, ಈ ಪ್ರಜಾಪ್ರಭುತ್ವದಲ್ಲಿ ಒಬ್ಬರು ಶಾಸಕರಾಗಬೇಕು ಅಂದರೆ ಎಲ್ಲ ಜಾತಿಗಳ ಮತಗಳಿಂದ ಆಗ್ಬೋದು, ಯಾವುದೇ ಒಂದು ಜಾತಿಯ ಮತಗಳಿಂದ ಶಾಸಕರಾಗೋಕ್ಕೆ ಸಾಧ್ಯವಿಲ್ಲ. ನೀವು ಎಲ್ಲ ಜಾತಿಗಳ ಮತಗಳಿಂದ ಶಾಸಕರಾಗಿದ್ದೀರಾ. ಪ್ರದೀಪ್ ಈಶ್ವರ್ ಅವರೇ, ರಾಜಕಾರಣದಲ್ಲಿ ಆರೋಪಗಳು ಪ್ರತ್ಯಾರೋಪಗಳು ಮಾಡೋದು ಸರ್ವಸಾಮಾನ್ಯ. ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಸಚಿವರಾದಂಥ ಕುಮಾರಣ್ಣನವ್ರ ಬಗ್ಗೆ ಕೋಟ್ಯಾಂತರ ರೂಪಾಯಿ ಈ ಬೆಲೆ ಬಾಳುವ ವಾಚ್ಯಗಳು ಬೇಜಾನು ಕಟ್ಕೊಂಡು ನಡೀತಾರೆ, 100 ಎಕರೆ ಆಸ್ತಿಗಳು ಮಾಡಿರ್ತಾರೆ ಅಂತೇಳಿ ಆರೋಪ ಮಾಡಿದ್ದೀರಿ. ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಶಿಡ್ಲಘಟ್ಟದ ಮಾನ್ಯ ಶಾಸಕರಾದ ರವಿಕುಮಾರ್ ಅಣ್ಣವರು ನಿಮಗೆ ಪ್ರತ್ಯುತ್ತರವನ್ನು ಕೊಟ್ಟರು. ಆದರೆ ಮೊನ್ನೆ ನೀವು ನಾಡಪ್ರಭು ಕೆಂಪೇಗೌಡರ ಜಯಂತಿಗೆ ಒಬ್ಬ ಶಾಸಕರಾಗಿ ಅಲ್ಲಿ ಹೋದ್ರಿ. ಅಲ್ಲಿ ಸರಿಸುಮಾರು 4,500ರಿಂದ 5,000 ಜನ ಸೇರಿದ್ರು ಆ ಜಯಂತಿಯಲ್ಲಿ. ಆ ಜಯಂತಿಯಲ್ಲಿ ನೀವು ಗೆಸ್ಟಾಗಿ ಹೋದಾಗ ಅಲ್ಲಿನ ಕುಮಾರಣ್ಣನ ಅಭಿಮಾನಿಗಳು ಕೆಲವರು ಎಲ್ಲರೂ ನಿಮ್ಮನ್ನು, ಒಕ್ಕಲಿಗರೆಲ್ಲರೂ ನಿಮ್ಮನ್ನು ಇದು ಮಾಡಲಿಲ್ಲ, ಜಾತಿ ಇದರಲ್ಲಿ ಬರಲಿಲ್ಲ. ಕುಮಾರಣ್ಣ ಅಭಿಮಾನಿಗಳು ನಮ್ಮ ನಾಯಕರನ್ನು ಸುಳ್ಳು ಆರೋಪ ಮಾಡಿ ಇದು ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ರು. ಆಗ ನೀವು ಆ ತಾಲೂಕಿನ ಶಾಸಕರಾಗಿದ್ದೀರ. ಆಗ ನೀವು ಒಳ್ಳೆ ಮನಸ್ಸಿನಿಂದ ಇಲ್ಲಿ ಗಲಾಟೆ ಆಗೋದು ಬೇಡ ಅಂತೇಳಿ ನೀವು ಅದನ್ನು ತಡೀಬೋದಾಗಿತ್ತು. ಇಲ್ಲ, ನೀವು ಮಾಡಿರೋ ಆರೋಪಗಳು ನಿಜ ಇದೆ, ನಾನು ಮಾನ್ಯ ಕುಮಾರಣ್ಣವ್ರು ಮಾಡಿರೋದು ನಿಜ ಇದೆ ಅಂತ ಆದರೂ ಹೇಳ್ಬೋದಾಗಿತ್ತು. ನೀವು ಅಲ್ಲಿಂದ ಎದ್ದು ಆಚೆ ಬಂದು ಗಲಾಟೆಗಳು ಎಬ್ಬಿಸಿ ಆಚೆ ಬಂದು ಕೂತ್ಕೊಂಡು ಮೀಸೆಗಳು ತಿರುಗಿಸೋದು, ಜನರನ್ನು ಉದ್ರೇಕಗೊಳಿಸೋದು ಮಾಡಿದೆ. ಆಚೆ ಬಂದು ಸರಿ, ಇಲ್ಲಿ ಗಲಾಟೆಗಳು ಬೇಡ, ನಾನೊಬ್ಬ ಶಾಸಕನಾಗಿದ್ದೀನಿ, ನಮ್ಮ ತಾಲೂಕಲ್ಲಿ ಹೋಗಲಿದ್ದೇನೆ, ಅಲ್ಲಿ ಬಂದು OBC ಜಿಂದಾಬಾದ್, SC ST ಜಿಂದಾಬಾದ್ ಅಂತೇಳಿ ಒಂದು ಜಾತಿ ವಿಷಯದಿಂದ ಬಿಟ್ಟಿದ್ದೀವಿ. ಅಲ್ಲಿ ಜಾತಿ ಏನಕ್ಕೆ ಬಂತು? ನಿಮ್ಮನ್ನು ಕೇಳಿದ್ದು ಪ್ರಶ್ನೆ, ನೀವು ಮಾಡಿರೋ ಆರೋಪದ ಪ್ರಶ್ನೆ. ಅಲ್ಲಿ ಯಾಕೆ ಜಾತಿಗಳು ಒಂದು ಇದು ಬಿತ್ತಿದ್ದಾರೆ? ನಮ್ಮ ಒಕ್ಕಲಿಗ ಸಮುದಾಯದ ಜನರನ್ನು ನೋಡಿ ನೀವು ತೊಡೆ ತಗ್ತೀರಾ, ಮೀಸೆ ತಿರುಗಿಸ್ತೀರ, ಕೂದಲು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತೀರ. ನೀವು ಅಲ್ಲಿ ಜನರನ್ನು ಉದ್ರೇಕಗೊಳಿಸಿ ಇವತ್ತು 150 ಜನ ಇವತ್ತೊಂದು ಕೇಸಲ್ಲಿ, ಅಮಾಯಕರು ಒಂದು ಕೇಸಲ್ಲಿ FIR ಆಗೋ ಥರ ಕಾರಣಕರ್ತರಾದರೆ ಅವ್ರ ಮೇಲೆ ಅವ್ರು ಉದ್ರೇಕಗೊಳಿಸಿದ ನೀವು ಮಾತ್ರ ಕಾರಣರಾದಂತೆ ನಿಮ್ಮ ಮೇಲೆ ಒಂದು FIR ಇಲ್ಲ. ಕೂಡಲೇ ಈ ಮೂಲಕ ನಾವು ಪೊಲೀಸ್ ವರಿಷ್ಠರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಇವ್ರ ಮೇಲೆ ಅಲ್ಲಿ ಏನು ಉದ್ರೇಕಕ್ಕೆ ಕಾರಣರಾಗಿ ಆ ಗಲಭೆ ಕಾರಣಕರ್ತರಾದಂತಹ ಮಾನ್ಯ ಪ್ರದೀಪ್ ಈಶ್ವರ್ ಅವ್ರ ಮೇಲೆ A1 ಚಾರ್ಜ್ ಶೀಟ್ A1 ಆಗಿ FIR ಮಾಡಿ ಇವ್ರನ್ನ ಕೂಡಲೇ ಜಿಲ್ಲೆಯಿಂದ ಗಡಿಪಾರು ಮಾಡಲೇಬೇಕು. ಯಾಕೆಂದರೆ ಒಂದು ಜಾತಿಗಳ ಮೇಲೆ ನೀವೇ ನೋಡಿದ್ದೀರ, ವಿಡಿಯೋಗಳಿದೆ,
ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿ ಅಲ್ಲಿ ಉದ್ರೇಕ ಕಾರಣರಾದಂಥವ್ರು. ಇವ್ರ ಮೇಲೆ FIR ಮಾಡಲೇಬೇಕು. ಇಲ್ಲ ಅಂದರೆ ನಮ್ಮ ಸಮುದಾಯದ ಕಡೆಯಿಂದ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಮನವಿ ಮಾಡ್ತಾ ಇದ್ದೀವಿ. ಮತ್ತು ನಮ್ಮದೇ ಸಮುದಾಯದವರಂತ ಮುಖ್ಯಮಂತ್ರಿಗಳಲ್ಲಿ DK ಶಿವಕುಮಾರ್ ಅವರಲ್ಲಿ ಒಂದು ಮನವಿ ಮಾಡ್ಕೊತಾ ಇದ್ದೀವಿ. ನೀವು ಈ ರಾಜ್ಯವನ್ನು ಒಳ್ಳೆಯ ಇದರಲ್ಲಿ ನಡೆಸಬೇಕು ಅಂತೇಳಿ ಕನಸು ಕಟ್ಕೊಂಡು ಒಳ್ಳೆಯ ಉದ್ದೇಶದಲ್ಲಿದ್ದೀರಾ. ಇಂಥ ಜಾತಿಗಳು ವಿಷ ಬೀಜವನ್ನು ಇತ್ತವ್ರು ಏನಾದರೂ ನಿಮ್ಮ ಪಕ್ಷದಲ್ಲಿದ್ದರೆ ನಿಮಗೂ ಕೆಟ್ಟ ಹೆಸರು, ನಿಮ್ಮ ಪಕ್ಷಕ್ಕೂ ಕೆಟ್ಟ ಹೆಸರು, ಸರ್ಕಾರಕ್ಕೂ ಕೆಟ್ಟ ಹೆಸರು, ಇಡೀ ರಾಜ್ಯಕ್ಕೂ ಕೆಟ್ಟ ಹೆಸರು. ಇಂಥ ಒಬ್ಬ ಶಾಸಕರಾಗಿ ಒಬ್ಬ ಜಾತಿಗಳು ಒಂದು ಜಯಂತಿಯಲ್ಲಿ ಜಾತಿಗಳ ಮೇಲೆ ಜಯಂತಿ ಇದು ಘೋಷಣೆಗಳಿಗೆ ಹೋಗಿ ವಿಷ ಬೀಜ ಬಿತ್ತವರು. ದಯವಿಟ್ಟು ಇವರನ್ನು ಈ ಕೂಡಲೇ ನಿಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡಿ. ಕಡೆಯದಾಗಿ ಮಾನ್ಯ ಪ್ರದೀಪ್ ಈಶ್ವರ್ ಅವರೇ, ನಮ್ಮ ಒಕ್ಕಲಿಗ ಸಮುದಾಯದಿಂದ ನಿನಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ನೀವು ನಮ್ಮ ಒಕ್ಕಲಿಗ ಸಮುದಾಯವನ್ನು ಕ್ಷಮೆ ಕೇಳಬೇಕು. ಇಲ್ಲವಾದಲ್ಲಿ ನಾವು ಏನು ಅಂತ ನೀವು ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸ್ಬೇಕಾಗುತ್ತೆ. ಇಲ್ಲ ಅಂದರೆ ನಾವು ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದಿಂದ ಇಡೀ ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ಹೋರಾಟಗಳನ್ನು ಮಾಡಬೇಕಾಗುತ್ತೆ. ಕೂಡಲೇ ಈತನನ್ನು FIR ಮಾಡಿ ಬಂಧಿಸಬೇಕು ಅಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನಮ್ಮದೇ ಸಮುದಾಯದವರಂತ ಮುಖ್ಯಮಂತ್ರಿಗಳಲ್ಲಿ DK ಶಿವಕುಮಾರ್ ಅವರಲ್ಲಿ ಒಂದು ಮನವಿ ಮಾಡ್ಕೊತಾ ಇದ್ದೀವಿ. ನೀವು ಈ ರಾಜ್ಯವನ್ನು ಒಳ್ಳೆಯ ಇದರಲ್ಲಿ ನಡೆಸಬೇಕು ಅಂತೇಳಿ ಕನಸು ಕಟ್ಕೊಂಡು ಒಳ್ಳೆಯ ಉದ್ದೇಶದಲ್ಲಿದ್ದೀರಾ. ಇಂಥ ಜಾತಿಗಳು ವಿಷ ಬೀಜವನ್ನು ಇತ್ತವ್ರು ಏನಾದರೂ ನಿಮ್ಮ ಪಕ್ಷದಲ್ಲಿದ್ದರೆ ನಿಮಗೂ ಕೆಟ್ಟ ಹೆಸರು, ನಿಮ್ಮ ಪಕ್ಷಕ್ಕೂ ಕೆಟ್ಟ ಹೆಸರು, ಸರ್ಕಾರಕ್ಕೂ ಕೆಟ್ಟ ಹೆಸರು, ಇಡೀ ರಾಜ್ಯಕ್ಕೂ ಕೆಟ್ಟ ಹೆಸರು. ಇಂಥ ಒಬ್ಬ ಶಾಸಕರಾಗಿ ಒಬ್ಬ ಜಾತಿಗಳು ಒಂದು ಜಯಂತಿಯಲ್ಲಿ ಜಾತಿಗಳ ಮೇಲೆ ಜಯಂತಿ ಇದು ಘೋಷಣೆಗಳಿಗೆ ಹೋಗಿ ವಿಷ ಬೀಜ ಬಿತ್ತವರು. ದಯವಿಟ್ಟು ಇವರನ್ನು ಈ ಕೂಡಲೇ ನಿಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡಿ. ಕಡೆಯದಾಗಿ ಮಾನ್ಯ ಪ್ರದೀಪ್ ಈಶ್ವರ್ ಅವರೇ, ನಮ್ಮ ಒಕ್ಕಲಿಗ ಸಮುದಾಯದಿಂದ ನಿನಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ನೀವು ನಮ್ಮ ಒಕ್ಕಲಿಗ ಸಮುದಾಯವನ್ನು ಕ್ಷಮೆ ಕೇಳಬೇಕು. ಇಲ್ಲವಾದಲ್ಲಿ ನಾವು ಏನು ಅಂತ ನೀವು ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸ್ಬೇಕಾಗುತ್ತೆ. ಇಲ್ಲ ಅಂದರೆ ನಾವು ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದಿಂದ ಇಡೀ ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ಹೋರಾಟಗಳನ್ನು ಮಾಡಬೇಕಾಗುತ್ತೆ. ಕೂಡಲೇ ಈತನನ್ನು FIR ಮಾಡಿ ಬಂಧಿಸಬೇಕು ಅಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಈಗ ಏನಲ್ಲಿ ನಮ್ಮ ಶಾಸಕರನ್ನ ಅಲ್ಲಿ ಪ್ರಶ್ನೆ ಮಾಡಿದರು ಕೆಲವು ನಮ್ಮ ಕುಮಾರಣ್ಣ ಅಭಿಮಾನಿಗಳು, ಅದು ವೇದಿಕೆ ಆಗಿರಲಿಲ್ಲ. ಆ ವೇದಿಕೆಯಲ್ಲಿ ಅಲ್ಲಿ ಕೇಳಬಾರ್ದಾಗಿತ್ತು. ಅದನ್ನು ನಾವು ಕೂಡ ಖಂಡಿಸ್ತೀವಿ. ಯಾಕೆಂದರೆ ಅದೊಂದು ವೇದಿಕೆ ಅಲ್ಲ, ಅದೊಂದು ಸಮುದಾಯದ ವೇದಿಕೆ ಆಗಿತ್ತು. ಅದನ್ನು ಅವರು ಕೂಡ ಅಲ್ಲಿ ಕೇಳಬಾರ್ದಾಗಿತ್ತು. ಏನೋ ಒಂದು ಉದ್ರೇಕ ಕೇಳಿದ್ದಾರೆ, ಅದನ್ನು ನಾವು ಕೂಡ ತಪ್ಪು ಅಂತೇಳಿ ನಾವು ಭಾವಿಸ್ತೀವಿ.